ಎಲ್ರಿಗೂ ನಮಸ್ಕಾರ. ಏನು ಈ ಭಾಗದಲ್ಲಿ ಮಂಗಲಾ ಫಾರಮ್ ಅನ್ನೋದು ಈ ಸರ್ವೆ ನಂಬರ್ಗಳಲ್ಲಿ ಹಿಂದಿನ ಸಹ ಅವರು ಸಹ ಮಂಗಲಾ ಫಾರಮ್ನವರು ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ. ಕೆಲವು ಜಮೀನುಗಳನ್ನು ತೊಗೊಂಡಿದ್ದು ವಿಸ್ತಾರವಾಗಿದೆ. ಒಟ್ಟು ಹೆಚ್ಚು ಕಮ್ಮಿ ಒಂದು 300-400 ಎಕರೆ ಇದೆ. ಹಿಂದೆ ಸರ್ವೆ ನಂಬರ್ ಅಲ್ಲ, 4-5 ಸರ್ವೆ ನಂಬರ್ ಸೇರಿ ಒಂದು 400 ಎಕರೆ ಬರುತ್ತೆ. ಇದು ಎಲ್ಲ ಊರಿಗೂ ಜಾಯ್ನ್ ಆಗಿದೆ. ಇದು ಅವರು ಸಹ ಕೆಲವೆಲ್ಲ ರೈತರು ಕೊಟ್ಟಿರ್ತಕ್ಕಂಥ ಜಮೀನು, ಸರ್ವೆ ನಂಬರ್ ಇರ್ತಕ್ಕಂಥ ರೈತರು ಕೊಟ್ಟಿರೋ ಜಮೀನು ತೊಗೊಂಡಿದ್ದಾರೆ. ಕೆಲವರು ನಮ್ಮ ಸರ್ಕಾರದಿಂದ ಬಕರೂಮ್ ಕಮಿಟಿನಲ್ಲಿ ಮಾಡಿಕೊಟ್ಟಂಥ ರೈತರು ಕೆಲವರು ಮಾಡ್ಕೊಂಡಿದ್ದಾರೆ. ಅಂಥದಕ್ಕೆ ಅವ್ರು ಹಾಕ್ಕೊಳ್ಳಿ, ನಮ್ಮದು ಏನು ಅಭ್ಯಂತರ ಇಲ್ಲ, ಅಧಿಕಾರಿಗಳದ್ದು ಏನು ಅಭ್ಯಂತರ ಇಲ್ಲ. ಕೆಲವು ಅದರಲ್ಲಿ ಸರ್ಕಾರದ ಕಾನೂನಿನಲ್ಲಿ ಭೂಮಿ ಇಲ್ಲದವರು ಉತ್ಕೊಂಡು ಬೆಳೆ ಮಾಡಿಕೊಂಡು ಅವ್ರ ಜೀವನ ನಡೆಸ್ಕೊಂಡು ಹೋಗಲಿ ಅಂತೇಳಿ ಸರ್ಕಾರ ಒಂದು ಕಾನೂನು ತಂದಿದೆ. ಆ ಕಾನೂನಿನಲ್ಲಿ ಸುಮಾರು ಜನ 2 ಎಕರೆ, 3 ಎಕರೆ, 1 ಎಕರೆ, 4 ಎಕರೆ, 53 ಅಂತ ಅರ್ಜಿ ಇದೆ, ಇನ್ನೊಂದು 57 ಅಂತ ಅರ್ಜಿ ಇದೆ, ಹಾಕ್ಕೊಂಡು ಅವ್ರು ಮಾಡ್ಕೋತಾ ಇದ್ದಾರೆ. ಇವರು ಒಟ್ಟಾರೆ ಅವ್ರನ್ನ ಸೇರಿಸಿ ಕಾಂಪೌಂಡ್ ಹಾಕಬೇಕು ಅಂತ ಹೇಳಿ ನಮ್ಮ ರೈತರು ನಮಗೂ ಹೇಳಿದ್ರು, ಅಧಿಕಾರಿಗಳಿಗೆ ಹೇಳಿದ್ರು. ಒಂದು ಕಡೆ ಕೆಲವು ರೈತರು ಬಂದು ಇಲ್ಲ ನಮ್ಮವೆಲ್ಲನೂ ಒಳಗವೆ, ನಮ್ಗೆ ಒಳಗೆ ಹೋಗಕ್ಕೆ ಬಿಡೋದಿಲ್ಲ, ನಮ್ಮ ದನಕರ ಒಳ್ಕೊಳಕ್ಕೆ ಬಿಡೋದಿಲ್ಲ ಅಂತಂತ ಹೇಳಿ ಇದು ಹಿಂದೆ 10 ವರ್ಷಗಳು ನಾನು ಜನಪ್ರತಿನಿಧಿ ಆದರೂ ನನ್ನ ಗಮನಕ್ಕೆ ತಂದಾಗ ಫೋನ್ ಮಾಡಿದರೆ ಅಧಿಕಾರಿಗಳು ಒಳಗೆ ಯಾವುದೂ ತೊಂದರೆ ಕೊಡ್ತಿರಲಿಲ್ಲ. ಈಗ ಇದೊಂದು 2 ವರ್ಷದಿಂದ ಈಚೆಗೆ ಇದು ಇಲ್ಲಿ ಜಾಸ್ತಿ ಆಗಿ ಕೆಲವು ಅಲ್ಲಿ ವ್ಯಕ್ತಿಗಳಿಗೆ ಇಲ್ಲಿ ಬರಬೇಡಿ, ದನಗಳು ಕಟ್ಟೆಗೆ ನೀರು ಕುಡ್ಸೋಕ್ಕೆ ಬರಬೇಡಿ ಇಲ್ಲಿ ಅಂತಂತೇಳಿ ಸುಮಾರು ಒಂದು 6-7 FIRಗಳು ಆಗಿದೆ ಇಲ್ಲಿ. ಅದನ್ನು ನಮ್ಮ ಗಮನಕ್ಕೂ ಸಹ ರೈತರ ಗಮನಕ್ಕೆ ತೊಗೊಂಬಂದು ಸುಮಾರು ಒಂದು ತಿಂಗಳಿಂದಲೂ ಸಹ ದಿನ ಮನೆಗೆ ಬಂದು ಹೇಳೋರು. ಆಮೇಲೆ ಮೊನ್ನೆ ಒಂದು 30-40 ಜನ ಬಂದು ನಮಗೆ ತೊಂದರೆ ಆಗಿದೆ, ನಾವು ಯಾರ ಹತ್ರ ಹೋಗೋಣ ಅಂತಂತೇಳಿ ಬಂದು ಕೇಳ್ಕೊಂಡಾಗ ನಾನು ನಮ್ಮ ತಹಸೀಲ್ದಾರ್ ಅವರಿಗೆ ಮತ್ತು ADL ಅವರಿಗೆ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿ ನೋಡಬೇಕು, ಈ ಸಮಸ್ಯೆ ಬಗೆಹರಿಸ್ಬೇಕು, ನ್ಯಾಯ ಯಾರ ಪರವಾಗಿದೆಯೋ ಅವ್ರ ಪರವಾಗಿ ನ್ಯಾಯ ಕೊಟ್ಬಿಟ್ಟು ಬರೋಣ ಅಂತೇಳಿ ಹೇಳಿದಾಗ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ತಹಸೀಲ್ದಾರರು ಬಂದಿದ್ದಾರೆ, ADL ಅವರು ಬಂದಿದ್ದಾರೆ, RIಗಳು ಬಂದಿದ್ದಾರೆ, ವಿಲೇಜ್ ಅಕೌಂಟೆಂಟ್ ಬಂದಿದ್ದಾರೆ. ಹಾಗೆ ಇಲ್ಲಿ ರೈತರು ಸಹ ಯಾರು ಜಮೀನು ಮಾಡ್ತಕ್ಕಂಥ ರೈತರು ಸಹ ಬಂದಿದ್ದಾರೆ. ನಾನು ಅವರಿಗೆ ಈಗ ಒಂದು ಮಂಗಲಾ ಫಾರಮ್ನವ್ರಿಗಿರ್ಬೋದು, ನಮ್ಮ ಅಧಿಕಾರಿಗಳು ಇರ್ಬೋದು, ಮಂಗಲಾ ಫಾರಮ್ನವರು ಯಾರು ಸರ್ವೆ ನಂಬರ್ ಇರ್ಬೋದು, ಅವ್ರ ಖಾತೆ ಇರ್ತಕ್ಕಂಥ ಜಮೀನು ಮಾರಿರೋ ತೊಗೊಂಡು ಅವರು ಮಂಗಲಾ ಫಾರಮ್ನವ್ರು ಕಾಂಪೌಂಡ್ ಹಾಕ್ಕೊಳ್ಳಿ, ನಮ್ಮದು ಏನು ಅಭ್ಯಂತರ ಇಲ್ಲ, ನಮ್ಮ ಅಧಿಕಾರಿಗಳು ಏನು ಅಭ್ಯಂತರ ಇಲ್ಲ. ಹಾಕಬೇಕಾದಾಗ ಅವರು ಪೋಡಿ ಮಾಡಿಕೊಂಡು ಕಾಂಪೌಂಡ್ ಹಾಕ್ಬೇಕಾಗ್ತದೆ. ಆ ರೀತಿಯಲ್ಲಿ ಮಾಡ್ಕೊಂಡಾಗ ಇವು ಯಾವ ಸಮಸ್ಯೆಗಳು ಬರೋದಿಲ್ಲ. ಆ ಥರದಲ್ಲಿ ಆಗ್ಯಾವ ಯಾವಾಗ ನೋಡಿ ಅಂತೇಳಿ ಪರಿಶೀಲನೆ ಮಾಡಿ ಅಂತೇಳಿ ನಾವು ತಹಸೀಲ್ದಾರ್ಗೆ ಅವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅವರು ADL ಕೊಟ್ಟಿದ್ದಾರೆ, ಪೊಲೀಸರು ಕೊಟ್ಟಿದ್ದಾರೆ. ಇನ್ನು ಉಳಿದಂಥವ್ರು ಯಾರು ಜಮೀನು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿರಲಿ. ಸರ್ಕಾರ ಅವು ಪ್ರತಿ ತಿಂಗಳು ಸಹ ಕಮಿಟಿಗಳು ಆಗ್ತಾ ಇರ್ತವೆ. ಆ ಕಮಿಟಿಗಳಲ್ಲಿ ನಮ್ಮ ಮೆಂಬರ್ಗಳು ಇರ್ತಾರೆ, ಸರ್ಕಾರದಿಂದ ನಾಮಿನಿ ಮಾಡ್ತಕ್ಕಂಥ ಸದಸ್ಯರುಗಳಿರ್ತಾರೆ. ಅವರು ಅದನ್ನು ಯಾರು ಮಾಡಿರ್ತಾರೆ ಅಂಥವ್ರಿಗೆ ಮಾಡಿಕೊಡ್ತಕ್ಕಂಥ ಅವಕಾಶ ಸರ್ಕಾರದಲ್ಲಿದೆ. ಆ ಥರ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆ ನಮ್ಮೆಲ್ಲ ರೈತ ಬಾಂಧವರು ಸಹ ಒಪ್ಕೊಂಡಿದ್ದಾರೆ, ನಮ್ಮ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ಇವಾಗ ಜನಪ್ರತಿನಿಧಿಯಾಗಿ ಬಂದಿಲ್ಲ ಇಲ್ಲಿ, ನಾನೊಬ್ಬ ಸಾರ್ವಜನಿಕನಾಗಿ ಸಾರ್ವಜನಿಕ ಪರವಾಗಿ ಬಂದಿದ್ದೀನಿ. ನಾನು ಇಲ್ಲಿ ಏನು ಹೇಳಿ ಬಂದಿದ್ದಾರೆ. ಅದರಿಂದ ನಮ್ಮ ತಾಲೂಕಿನ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಅವರು ಬಂದಿರೋದಕ್ಕೆ ನಮ್ಮೆಲ್ಲ ರೈತರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ರೈತರು ಸಹ ಇಲ್ಲೆಲ್ಲ ಬಂದಿದ್ದಾರೆ. ಅವರನ್ನು ನ್ಯಾಯಯುತವಾಗಿ ಹೋಗಿ ಅವರು ಅಧಿಕಾರಿಗಳು ಇವಾಗ ಹೇಳಿದರೆ ನಾವು ನಾಳೆಯಿಂದಲೇ ಇದನ್ನು ಅಳತೆ ಮಾಡಿಸ್ತೀವಿ. 400-500 ಎಕರೆಗಳನ್ನು ಅದರಲ್ಲಿ ಸರ್ಕಾರದ್ದೆಷ್ಟಿದೆ, ಸರ್ವೆ ನಂಬರ್ಗಳು ಎಷ್ಟಿದೆ, ಅವ್ರಿಗೆ ಮಾರಿರೋದು ಎಷ್ಟಿದೆ, ಅವ್ರು ಮಾರಿರೋ ಅಂಥದ್ದನ್ನ ಅವರಿಗೆ ಕಾನೂನುಬದ್ಧವಾಗಿ ನೀವು ಪೋಡಿ ಮಾಡಿಬಿಟ್ಟು ಕಾಂಪೌಂಡ್ ಹಾಕಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ. ನಮ್ಮ ರೈತರಿಗೂ ನಾನು ಹೇಳಿದ್ದೀನಿ, ಅದಕ್ಕೆ ಯಾರೂ ನೀವು ಅಡ್ಡ ಹೋಗಬಾರ್ದು ಅಂತ ಹೇಳಿದ್ದೀನಿ. ಅವ್ರು ಹೋದರೆ ಕಾನೂನು ಕೈ ತೊಗೊಳ್ಬೇಕಾಗ್ತದೆ. ನಮ್ಮ ಪೊಲೀಸ್ನವರಿದ್ದಾರೆ, ಕಾನೂನು ತೊಗೊಳ್ತಾರೆ. ಈಗ ನಮ್ಮದು ಪೋಡಿ ಮುಕ್ತ ಆಂದೋಲನದಲ್ಲಿ ಈ ನಮ್ಮ ಹೋಬಳಿ ಸಾಸ್ಲು ಹೋಬಳಿನ ಮೊದಲನೇ ಆದ್ಯತೆ ಕೊಟ್ಬಿಟ್ಟು ಪೂರ್ತಿ ಹೋಬಳಿನ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಕಾಂಪೌಂಡ್ ಪೋಡಿ ಸಮಯದಲ್ಲಿ ಹೋದಾಗ ಕೆಲವು ಡಿಸ್ಪ್ಯೂಟ್ಗಳು ಶುರು ಆಗಿರೋದು ಗಮನಕ್ಕೆ ಬಂದಿದೆ. ಅದಕ್ಕೆ ನಾವು ಮತ್ತು ADL ಮತ್ತು ಪೊಲೀಸ್ 3 ಜನ ಹಂತದಲ್ಲಿ ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟು 15 ಡೇಸ್ ಇದು 3 ವಿಲೇಜ್ದು ಸರ್ವೆ ಮಾಡಿಬಿಟ್ಟು ಡೀಟೇಲ್ ರಿಪೋರ್ಟು ಯಾರ್ಯಾರ ಹತ್ರ ಖಾತೆಗಳಿದೆ, ಯಾರ್ಯಾರಾದರೂ ಅನಧಿಕೃತವಾಗಿ ಅನುಭವದಲ್ಲಿದ್ದಾರಾ ಅಥವಾ ಹಿಂದೆ ಮಾರಾಟ ಮಾಡಿದಾರಾ, ಪ್ರತಿಯೊಂದು ವೆರಿಫೈ ಮಾಡೋದಕ್ಕೆ ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಇನ್ನು 15 ಡೇಸಲ್ಲಿ ವರದಿ ಸಿಗುತ್ತೆ. ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಯಾರೇ ಕಾಂಪೌಂಡ್ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಪೊಲೀಸವ್ರಿಗೂ ಕೊಟ್ಟಿದ್ದೀವಿ, ವೆರಿಫೈ ಮಾಡಿಬಿಟ್ಟು ನಾನು ADL. ಅದಾದಮೇಲೆ ಅನಧಿಕೃತ ಅಂತಂದರೆ ಎವಿಕ್ಷನ್ ಮಾಡ್ತೀವಿ. ಅಲ್ಲ, ಅವರು ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಕಾಂಪೌಂಡ್ ಹಂತವಾಗಿ ಹಾಕೊಂಡಿದ್ದಾರೆ. ಈಗ ಅದನ್ನು ವೆರಿಫೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು
ಏನಿದೆ ಎಷ್ಟು ಎಕ್ಸ್ಟೆಂಟಿಗಿದೆ ದಾಖಲೆ ಇರ್ಬೋದು, ಬಟ್ ಅದು ಎಷ್ಟು ಎಕ್ಸ್ಟೆಂಟಿಗಿದೆ ಅನ್ನೋದು ಪರಿಶೀಲನೆ ಮಾಡೋ ಅವಶ್ಯಕತೆ ಇರುತ್ತೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ಅದಕ್ಕಂತಲೇ ಸ್ಪೆಷಲ್ ಟೀಮ್ ಹಾಕ್ಕೊಂಡಿದ್ದೀವಿ ನಾವು. 6 ಜನ ಸರ್ವೇಯರ್ಸು ಪ್ಲಸ್ DT ಆ್ಯಂಡ್ ಸೂಪರ್ವೈಸರ್ ಆ್ಯಂಡ್ VRA ಇದು ಹೆಡ್ ಮಾಡಿಬಿಟ್ಟು DTನ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ರೈತರು ಏನು ಹೇಳ್ತಾರೆ, ಇಲ್ಲಿರೋದೆಲ್ಲ ಜಂಟಿ ಸರ್ವೆ ನಂಬರ್ಗಳು, ಪರ್ಟಿಕ್ಯುಲರ್ ಅವ್ರಿಗೆ ಯಾಕೆ ನೀವು ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಅವಕಾಶ ಕೊಡ್ತೀರಾ? ಯಾರಿಗೂ ನಾವು ಅವಕಾಶ ಕೊಟ್ಟಿಲ್ಲ. ಈಗ ಆಗ್ತಾ ಇರೋದಿಲ್ಲ, ಈಗ ಸ್ಟಾಪ್ ಮಾಡಿಸಿದ್ದೀವಿ. ಯಾರಿಗೂ ನಾವು ಅವಕಾಶ ಕೊಟ್ಟಿಲ್ಲ. ಅಳತೆ ಮಾಡೋಕ್ಕೆ ಹೋದಾಗಲೇ ಕಾಂಪೌಂಡ್ ನಿರ್ಮಾಣ ಮಾಡ್ತೀರಂತೆ, ನಾವು ಸ್ಟಾಪ್ ಮಾಡಿರೋದು. ನಾವು ಯಾರಿಗೂ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಳ್ಳೋಕೆ ಅವಕಾಶನೇ ಕೊಟ್ಟಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿಸಿರೋದು. ಇಲ್ಲಿ ಈ ಮುಖಾಂತರ ರೈತರಿಗೆ ಏನು ಭರವಸೆ? ರೈತರಿಗೆ ನೀವು ಯಾರ್ಯಾರು ಅನುಭವದಲ್ಲಿದ್ದೀರಾ, ನಿಮ್ಮ ಹತ್ರ ಏನು ದಾಖಲೆಗಳಿದೆ ಎಲ್ಲ ಕರೆಕ್ಟಾಗಿ ನಮಗೆ ಪ್ರೊಡ್ಯೂಸ್ ಮಾಡಿ, ನಾವು ವೆರಿಫೈ ಮಾಡಿಬಿಟ್ಟು ಯಾವುದು ಅಧಿಕೃತ ಇದೆ ನಾವು ಪೋಡಿ ಕಾರ್ಯ ಮಾಡಿಕೊಡ್ತೀವಿ. ಬಾಕಿ ಅನಧಿಕೃತ ಇದ್ದರೆ ಸರ್ಕಾರದ ವಶಕ್ಕೆ ತಗೊಂಡು ರೈತರು ಇಬ್ಬರಿಗೂ ಸೇರಿ ಒಂದೇ ಸತಿ ಕಾಂಪೌಂಡ್ ಅವಕಾಶ ಕೊಡ್ತೀರಾ? ಪೋಡಿ ಆದಮೇಲೆ ಅವ್ರ ಎಕ್ಸ್ಟೆಂಟಿಗೆ ಎಲ್ಲ ಸೀಮಿತಗೊಳಿಸ್ತೀವಿ. ನಮ್ಮ ಅತ್ತೆ ಮಗ ಕಾಲದಿಂದ ಇದೇ ಜಮೀನಲ್ಲಿ ಇದ್ವಿ. ಇದೇ ಜಮೀನಲ್ಲಿದ್ದು ಇವತ್ತು ಇದ್ದು ನಾವು 40-45 ವರ್ಷದಿಂದ ಇದೇ ಜಮೀನಲ್ಲೇ ಇದ್ದೀವಿ. ಅದೇ ಜಮೀನಲ್ಲಿದ್ದು ಯಾರು ಬಂದು ಕಾಂಪೌಂಡ್ ಹಾಕಿಬಿಟ್ಟು ನಂದಂತ ಪೊಲೀಸ್ನೆಲ್ಲ ಬೆದರಿಸಿ ನಮ್ಮನ್ನ ಸರತ್ತು ನಮ್ಮನ್ನ ಬೆದರಿಸೋದು. ಅದೇ ಮ್ಯಾಲಿಂದ ಎಲ್ಲ ಪೊಲೀಸ್ನವ್ರು ಬರೋದು, ನಮ್ಮ ತಾಣದಲ್ಲಿ ಕುಂಡಿಸೋದು, ಎಲ್ಲ ಪಿಕಪ್ ಮಾಡ್ಕೊಳೋದು. ದಿನ 4 ಕೊಳೆ ನಮ್ಮನ್ನ ಕರ್ಕೊಂಡು ಹೋದಲ್ಲಿ ಕುಂಡಿಸ್ಕೊಂತಿದ್ದು ಐದು ಥರ ಮಾಡ್ತಾರೆ. ನಿನ್ನೆ 4 ಜನ ಬಂದವ್ರೆ ಇಳ್ಕೊಳಕ್ಕೆ ಹೋದರೆ, ನಾನು ತಡಕ್ಕೆ ಹೋದರೆ 5-6 ಬೇತಿನ ಮೇಲೆ ಕೆಲಸ ಮಾಡೋರು ಇದನ್ನೆಲ್ಲ ಕೂತೇನೆ ಇರಲ್ಲ. 6 ಬೇತಿನ ಮೇಲೆ ನೆನ್ನೆ ದಿವಸ ಇವತ್ತು ಇವರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ನಾ ಯಾರು ನಮ್ಮ ಮಕ್ಳು ಯಾರು ಇರಲಿಲ್ಲ, ನಾನು ಒಬ್ಬಳೇ. ನನಗೆ ಫೋನ್ ಮಾಡೋಕ್ಕೆ ಬರೋಲ್ಲ, ಒಂದು ಫೋನ್ ಇಲ್ಲ, ಒಂದು ಅಕ್ಷರ ಕಲ್ತಿಲ್ಲ, ಮಾಡೋಕ್ಕೂ ಬರೋಲ್ಲ, ನಾನು ಮಾಡ್ಕೋದು ಇಲ್ಲ. ಅಲ್ಲಿಗೆ ನಾವು ಅಷ್ಟು ಒಂದು 4 ವರ್ಷ ದೂರ ಒಟ್ಕೊಂಡು ಬಂದ್ಬಿಡ್ತಾರೆ ಹಿಡ್ಕೊಳಕ್ಕೆ. ಇವ್ರಿಗೇನಾಯ್ತು ಸರ್, ನಮ್ಗೆ ರೈಸ್ ಹೆಂಗ್ಸಿನ ಅವಳು ತೀಸ್ಕೊಂಬಂದು ಹಿಡ್ಕೊಂಡು ಕರ್ಗೆ ಹಾಕೊಂಡು ಹೋಗಾಗತ್ತೆ, ಏನಾಯ್ತು ಸರ್? ಈಗ ನಿಮ್ಮ ಹೊಲದಲ್ಲೂ ಕಾಂಪೌಂಡ್ ಇವಾಗ ನಮ್ಮದೇ ಕಾಂಪೌಂಡ್ ಎಲ್ಲ ಫುಲ್ ಕವರ್ ಮಾಡಿಬಿಟ್ಟು ನಾವು ದೋಷ್ಟ ಅದೇ ನಮ್ಮನ್ನು ಬೆದರ್ಸೋದು ಹಾಕ್ಯಣದು. ಎಷ್ಟು ವರ್ಷದಿಂದ ಈ ಥರ ಮಾಡ್ತಾ ಇದ್ರು ನಿಮಗೆ? ನಮಗೆ ಇವು ತಿಂಗಳಿಂದ ದಿವಸಕ್ಕೆ ನಮಗೆ ಟೆನ್ಷನ್ ಕೊಡ್ತಾ ಇರೋದು. ಎಲ್ಲ ಬೆದರ್ಸ್ಕೊಂಡು ಎಲ್ಲ ಕಾಂಪೌಂಡ್ ಸೇರ್ ಮಾಡ್ಕೊಂತ. ಈಗ ಏನು ಭರವಸೆ ಕೊಟ್ಟರು ನಿಮಗೆ? ಅಧಿಕಾರಿಗಳು ಬಂದಿದ್ರು, ಮಾಜಿ ಎಲ್ಲ ಬಂದಿದ್ರು. ಬಂದು ಏನು ಅಧಿಕಾರ ಕೊಟ್ರಂದ್ರೆ, ನೀವು ಪೊಸಿಷನ್ ಅವತ್ತಿನಿಂದ ನೀನು ಹೆಂಗೆ ಮಾಡ್ತಿದ್ದೆಮ್ಮ, ನೀನು ಅವತ್ತು ಹೆಂಗೆ ಮಾಡಿಕೆ, ನಿನ್ಗೆ ಯಾರು ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಂಬಿಕೆ ಇದೆ, ನಂಬಿಕೆ ಇದೆ, ಭರವಸೆ ಇದೆ. ನೋಡ್ಬೇಕಿನ್ನ ಕಾಲ ಕಾಯ್ಬೇಕು. ಕಾಲ ಕಾಯಿ. ಕೂಡ ಅವನು ಯಾವುದೋ ಫೇಕ್ ಡಾಕ್ಯುಮೆಂಟ್ ನಮ್ಮ ಹೆಸರು ರಾಮಕ್ಕ. ಬನ್ನಿ.